ಹಲೋ ನಮಸ್ತೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಹಬ್ಬ ಅಂದ ತಕ್ಷಣ ಎಲ್ಲರ ಮನೆಯಲ್ಲೂ ಇದ್ದಿರತ್ತಲ್ವ, ಮನೆ ಕ್ಲೀನ್ ಮಾಡಿಬಿಟ್ಟು ಬಾಗಿಲಿಗೆ ರಂಗೋಲಿ ಬರೆದು ಹಾಗೇ ದೇವರಿಗೆಲ್ಲ ಪೂಜೆ ಮಾಡಿ ಈ ಥರ ಎಲ್ಲ ಕಾರ್ಯಗಳು ನಡೀತಾನೆ ಇರ್ತವೆ. ನಮ್ಮ ಮನೆಯವರೆಲ್ಲೋ ಆಚೆ ಹೊರಟಿದ್ರು, ಅವ್ರಿಗೂ ಕೂಡ ಬಾಯ್ ಹೇಳಿದೆ. ಹಾಗೆ ಬಾಯ್ ಹೇಳಿಬಿಟ್ಟು ನಾನು ತೋಟದ ಕಡೆ ಹೊರಟೆ. ಯಾಕೆ ಅಂತಂದರೆ ತೋರಿಸ್ತೀನಿ ಇವಾಗ ನೋಡಿ. ನಮ್ಮ ಮನೇಲಿ ನಾಗಚೌಡೇಶ್ವರಿ ಅಂತ ದೇವರಿದೆ. ಅದನ್ನು ನಾವು ಭಕ್ತಿಯಿಂದ ವಾರ ವಾರ ಪೂಜೆ ಮಾಡ್ತೀವಿ. ಮಂಗಳವಾರ, ಶುಕ್ರವಾರ ಈ ಥರ ವಿಶೇಷ ದಿನ ಇರುತ್ತಲ್ಲ, ಹಬ್ಬ ಹರಿದಿನ ಈ ಥರ ಇದ್ದಾವಾಗೆಲ್ಲ ಈ ರೀತಿ ಅರಿಶಿನ ಕುಂಕುಮ ಹಾಕಿಬಿಟ್ಟು ತುಪ್ಪದ ದೀಪ ಅಥವಾ ನಾರ್ಮಲ್ ದೀಪ ಹಚ್ಚಿಬಿಟ್ಟು ಕೈ ಮುಕ್ಕೊಂಡು ಬರ್ತೀವಿ. ಇದು ನಮ್ಮ ತೋಟದಲ್ಲಿದೆ. ಅಲ್ಲಿಗೆ ನಾನು ಹೋಗಿಬಿಟ್ಟು ನನ್ನ ಕೈಲಿ ನಾನು ಅದನ್ನ ಮುಟ್ಟಲ್ಲ. ಆ್ಯಕ್ಚುಲಿ ನಾವು ಹೆಣ್ಮಕ್ಳು ಮುಟ್ಟಲ್ಲ. ಅದಕ್ಕೆ ಕೆಳಗಡೆಯಿಂದನೇ ಅರಿಶಿನ ಕುಂಕುಮ ಹಾಗೆ ಕೆಂಪು ಹೂವು ಹಾಕಿಬಿಟ್ಟು ಕೈ ಮುಕ್ಕೊಂಡು ಈಗ ಮನೆ ಕಡೆ ಬರ್ತಾಯಿದ್ದೀನಿ. ಇದು ನಮ್ಮನೆ ತೋಟ. ಹಾಗೆ ಬಂದರೆ ಎಲ್ಲ ಕಡೆ ಲೈಟ್ಸ್ ಆನ್ ಇತ್ತು, ಅದನ್ನೆಲ್ಲ ಆಫ್ ಮಾಡಿಬಿಟ್ಟು, ವೇಸ್ಟ್ ಆಗುತ್ತಲ್ವ ಲೈಟ್ಸ್, ಎಲ್ಲಿ ಯಾರೂ ವೇಸ್ಟ್ ಮಾಡಬೇಡಿ ಕರೆಂಟ್ನ. ಹಾಗೆ ಬಂದುಬಿಟ್ಟು ಅನ್ನಕ್ಕೆ ಎತ್ಕೊಳ್ಳೋಣ ಅಂತ ಒಲೆ ಊದ್ತಾ ಇದ್ದೀನಿ. ಒಲೆ ಊದ್ಬಿಟ್ಟು ಬೆಂಕಿ ಹತ್ಕೊಳ್ತು. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಹಬ್ಬ ಅಂದರೆ ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡ್ಕೋಬೇಕು. ಮನೆ ಹೆಣ್ಮಕ್ಳಿಗೆ ಗಾಬರಿ ಇದ್ದೇ ಇರುತ್ತಲ್ವ, ಟೈಮ್ ಟು ಟೈಮ್ ಊಟ ಹಾಕಬೇಕು, ಟೈಮ್ ಆಗಿಬಿಡುತ್ತೆ ಅಂತ ನಾನು ಅದೇ ಗಾಬರಿಲಿ ಪಟ ಅಂತ ಒಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತರಕಾರಿ ಹೆಚ್ಚಿಟ್ಕೊಂಡಿರೋ ತರಕಾರಿನ ಸಾಂಬಾರಿಗೆ ಎದ್ಬಿಟ್ಟು ಕಾಯಿ ತುರಿದು ಅದನ್ನು ಮಸಾಲ ಎಲ್ಲ ಫ್ರೈ ಮಾಡಿಕೊಂಡು ಇನ್ನೇನು ಅರ್ಧ ಅಡುಗೆ ಮಾಡಿ ಮುಗಿಸ್ಬಿಟ್ಟಿದ್ದೆ. ಯಾಕೆಂತಂದರೆ ನಾನು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ 101 ದುರ್ಬೆನ ಹಾಕಿಬಿಟ್ಟು ಗರಿಕೆನ ಹಾಕಿಬಿಟ್ಟು ಹಾರ ಕಟ್ತಾ ಇದ್ದೀನಿ ನೋಡಿ. ನಾನು ಈ ಥರ ಒಂದು ಹಾರ ಕಟ್ಕೊಂಡೆ, ಹೇಳ್ಕೊಂಡಿದ್ದೆ ತಂದುಬಿಟ್ಟು ದೇವಸ್ಥಾನಕ್ಕೆ ಹಾಕ್ತೀನಿ ಅಂತ. ಸೊ ಇದು ನನ್ನ ಚಿಕ್ಕ ಕೋರಿಕೆ. ಹಾಗೆ ನಮ್ಮ ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಬಂದೆ. ಇದು ಹೊಸದಾಗಿ ನಿರ್ಮಾಣ ಆಗಿರೋ ದೇವಾಲಯ ಕಟ್ಟಡ. ಇದು ಯಲ್ಲಾಪುರದಲ್ಲಿರೋ ಮಾರುತಿ ಗಣಪತಿ ದೇವಸ್ಥಾನ. ಯಲ್ಲಾಪುರದವ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಅವರು ಇದನ್ನು ಗುರುತಿಸ್ಬೋದು. ಇಲ್ಲಿ ಬರ್ತೀನಿ ಅಂತ ಹರಿಸ್ಕೊಂಡಿದ್ದೆ. ನಮ್ಮನೆ ದೇವ್ರು ಕೂಡ ಹೌದು. ಇದು ಗಣಪತಿ ದೇವಸ್ಥಾನ, ಇದು ಆಂಜನೇಯ ದೇವಸ್ಥಾನ. ಇಲ್ಲಿಗೆ ಬಂದುಬಿಟ್ಟು ಕಾಯಿ ಒಡಿಸ್ಕೊಂಡು ಹಾಗೆ ನಾವು ಮನೆ ಕಡೆ ಹೊರಟ್ವಿ. ಸ್ವಲ್ಪ ದಿನಸಿ ಎಲ್ಲ ತೊಗೊಳೋದಿತ್ತು, ತೊಗೊಂಡು ಹಬ್ಬಕ್ಕೆ ಅಂತ. ಮನೇಲಿ ಕೂಡ ಕೆಲಸ ತುಂಬಾ ಇತ್ತಲ್ವ, ಹಾಗೆ ಬೇಗ ಬಂದುಬಿಟ್ವಿ. ಮನೇಲಿ ನನ್ನ ಮಗ ಅಜ್ಜಿ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ದ, ಏನು ಟೆನ್ಷನ್ ಮಾಡಿರಲಿಲ್ಲ. ಹಾಗೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಹಬ್ಬ ಅಂದರೆ ಏನಾದರೂ ವಿಶೇಷ ಅಡುಗೆ ಮಾಡೋದಿದ್ದೇ ಇರುತ್ತಲ್ಲ, ಅಮ್ಮನ ಜೊತೆ ಸೇರಿಸ್ಕೊಂಡು ಅಡುಗೆ ಮಾಡೋಕ್ಕೆ ಇನ್ನೇನು ಶುರು ಮಾಡಿದೆ. ನಾನು ಕರ್ಜಿಕಾಯಿ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡ್ಬಿಡೋಣ, 1-2 ಗಂಟೆ ಅಷ್ಟೊತ್ತಿಗೆ ಊಟಕ್ಕೆಲ್ಲ ರೆಡಿ ಮಾಡಬೇಕು ಅಂತ ಎಲ್ಲ ಕರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಾಡಿಕೊಂಡು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ನಮ್ಮ ಮನೇಲಿ ನಾವು ಈ ಥರ ಎಡೆಗೆ ಹಾಕಿಬಿಟ್ಟು ಆ ಎಡೆನ ತೊಗೊಂಡೋಗ್ಬಿಟ್ಟು ಆಕಳಿಗೆ ಕೊಡ್ತೀವಿ. ಇದು ನಮ್ಮ ಮನೆ ಆಕಳು ನೋಡಿ, ಎಷ್ಟು ಪ್ರೀತಿಯಿಂದ ಕಟ್ಟ ತಕ್ಷಣ ಬರ್ತಾ ಇದೆ. ಈ ಥರ ವಿಶೇಷ ದಿನ ಏನಾದರೂ ಇದ್ದಾವಾಗ ಆಕಳಿಗೆ ಕೊಡೋದ್ರಿಂದ ನಮಗೂ ಒಂಚೂರು ಬ್ಲೆಸ್ಸಿಂಗ್ ಅನಿಸುತ್ತೆ, ಮತ್ತು ಅವು ಕೂಡ ತುಂಬ ಖುಷಿ ಪಡುತ್ತೆ. ಈ ಥರ ಮಾಡೋದು ಒಂದು ಒಳ್ಳೆ ಕೆಲಸ ಅಲ್ವಾ, ಗೋಮಾತೆ ಆಶೀರ್ವಾದ ತೊಗೊಂಡಾಗ ಆಗುತ್ತೆ. ನಾನು ಈ ರೀತಿ ಕೊಟ್ಬಿಟ್ಟು ಅದು ತಿನ್ನೋವರೆಗೂ ಅಲ್ಲಿ ನಿಂತ್ಬಿಟ್ಟು ಕಾಲಿಗೆ ಕೈ ಮುಗಿದು ಹಾಗೆ ಮನೆಗೆ ಬಂದೆ. ಇವಾಗ ನಾನು ಊಟ ಮಾಡೋ ಸಮಯ. ನಾನು ನಮ್ಮಮ್ಮ ಎಲೆಗೆಲ್ಲ ಹಾಕ್ಕೊಂಡಿದ್ದೀವಿ ಹಬ್ಬದ ಅಡುಗೆ ನೋಡಿ. ಇದು ನಮ್ಮ ಮನೇದು ಇಷ್ಟು ಐಟಮ್ಸ್ ನಾನು ಮಾಡಿದ್ದೆ ಅವತ್ತು. ಇನ್ನೇನು ಹೆಣ್ಮಕ್ಳು ಅಂದರೆ ಅದೇ ಥರ ಅಲ್ವ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಊಟ ಮಾಡಿ ಒಂದಿಷ್ಟು ಟೈಮ್ನ ಅವ್ರಿಗೆ ಅಂತ ತೊಗೋಬೇಕು ಅಂದರೆ ಅದು ಊಟದ ಸಮಯ ಮಾತ್ರ. ಚೆನ್ನಾಗಿ ಮಾತಾಡ್ಕೊಂಡು ಇಬ್ಬರು ಊಟ ಮಾಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ಮಗನ ಆಚೆ ಕರ್ಕೊಂಡು ಬಂದೆ. ಈ ರೀತಿ ಆಚೆ ಸ್ವಲ್ಪ ಅವನಿಗೆ ಹಸಿರು ಗಿಡಗಳ ಮಧ್ಯೆ ಓಡಾಡಿಸೋದ್ರಿಂದ ಕಲರ್ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈ ರೀತಿ ಮಕ್ಕಳನ್ನ ಆಚೆ ತೊಗೊಂಡು ಬರಬೇಕು ಒಂದು 3 ಮಂತ್ ಅಥವಾ 4 ಮಂತ್ 5 ಮಂತಲ್ಲಿ. ಯಾಕಂದರೆ ಅವ್ರಿಗೂ ಗುರುತಿಸೋ ಅಂಥ ಶಕ್ತಿ ಇವಾಗ ಬರ್ತಾ ಇರ್ತದೆ. ಬಣ್ಣಗಳನ್ನು, ವಸ್ತುಗಳನ್ನ, ಯಾರು ಮನುಷ್ಯರನ್ನ ಅವರು ಗುರುತಿಸ್ತಾ ಇರ್ತಾರೆ. ಈ ರೀತಿ ನನ್ನ ಮಗನು ಇವಾಗ 4 ತಿಂಗಳಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಈ ಥರ ಅವನ್ನ ಆಚೆ ತೊಗೊಂಡು ಬರ್ತಾ ಇರ್ತೀನಿ. ಅದಾದಮೇಲೆ ಮತ್ತೆ ಸ್ವಲ್ಪ ಕಜ್ಜಾಯ ಎಲ್ಲ ಸುಡೋದಿತ್ತಿದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕೆ ಬೇಕಲ್ವ, ಇನ್ನೊಂದು 2-3 ದಿನ ಬೇಕಲ್ವ. ಸೊ ಅದನ್ನೆಲ್ಲ ಸುಟ್ಬಿಟ್ಟು ಕಂಪ್ಲೀಟ್ ಮಾಡಿಕೊಂಡೆ. ಸೊ ಹೀಗಿತ್ತು ನನ್ನ ಹಬ್ಬದ ದಿನ. ಹೀಗೆ ನಾನು ಸ್ಪೆಂಡ್ ಮಾಡಿದೆ ಹಬ್ಬದ ದಿನಾನ. ಓಕೆ, ಥ್ಯಾಂಕ್ ಯು ಗೈಸ್ ವಾಚ್ ಮಾಡಿದ್ದಕ್ಕೆ ನನ್ನ ವೀಡಿಯೋನ. ಇವತ್ತು ನನ್ನ ಮಗನ ಕ್ಯೂಟ್ ಸ್ಮೈಲ್ ಜೊತೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.